ಕಮ್ಯುನಿಟಿಯಾಗೆ ಹೊಂದಾಣಿಕೆ ಇಲ್ಲರಿ ನಮಗೆ. ನಮ್ಮ ಕಮ್ಯುನಿಟಿಯಲ್ಲಿ ನಮಗೆ ನಾನು ಓಪನ್ ಆಗಿ ಹೇಳ್ತೇನೆ, ನಾವೆಲ್ಲರೂ ಹುಟ್ಟುತ್ತಿರೋ ನಾಯಕರು, ಒಬ್ಬರೇ ನಾಯಕರು ಅಂತ ಇದು ಮಾಡೋಂಗಿಲ್ಲ. ನಾವೆಲ್ಲರೂ ಈಗ ಏನು ಪ್ಲ್ಯಾನ್ ಆಗ್ತೀವಿ ಅಂತಂದ್ರೆ, ಈಗ ರಾಜಣ್ಣನ ಮಂತ್ರಿ ಹೇಳಿದ್ರೆ ನಮ್ಮದ್ರಾಗ ಯಾರಿಗಾರು ಒಬ್ರು ಸಿಗ್ತಾನೆ ಅನ್ನೋದು ಆಸೆ ಮೇಲೆ ತೋರಿಸ್ಬಿಡ್ತಾರೆ. ನಾನು ಮಂತ್ರಿ ಆಗ್ತೀನಿ, ಯಾಕೆ ಇದು ಮಾಡಮ್ಮ ಅಂತೇಳಿ ಆ ಒಗ್ಗಟ್ಟಿರ್ಲಾರ್ದಕ್ಕೆ ರಮೇಶ್ ಅಣ್ಣನ ಮೇಲೂ ಆ ಕೆಲಸ ಆಯಿತು, ನಾಗೇಂದ್ರ ಅವ್ರ ಮೇಲೂ ಆ ಕೆಲಸ ಆಯಿತು, ರಾಮುಲು ಅಣ್ಣವ್ರ ಮೇಲೆ ಆ ಕೆಲಸ ಆಯಿತು. ಇವತ್ತು ರಾಜಣ್ಣನಿದೆ, ನಾಳೆ ಸತೀಶ್ ಅಣ್ಣನಿದೆ. ನೀವು ಇವತ್ತು ಇದನ್ನು ರೆಕಾರ್ಡ್ ಮಾಡ್ಕೊಂತಿದ್ರಿ, ನಾಳೆ ಸತೀಶ್ ಅಣ್ಣಗಾದಂಥ ಟೈಮ್ನಾಗ ಇದನ್ನು ನೀವು ಅವಾಗ ಪ್ಲೇ ಮಾಡ್ಬೇಕಂತ ನಿಮ್ಗೆ ರಿಕ್ವೆಸ್ಟ್ ಮಾಡ್ತೇನೆ. ಯಾಕಂತಂದರೆ ಎಲ್ಲ 14-15 ಜನ ಆಯಿತು, ನೀವು ತೆಗೆದು ರಾಜಣ್ಣಗೆ ತೆಗೆದ್ರೆ ನಾವೆಲ್ಲರೂ ರಾಜೀನಾಮೆ ಕೊಡ್ತೀವಿ ಅಂತ ಒಂದು ಸ್ಟೇಟ್ಮೆಂಟಿಗೆ ಕೊಡ್ರಿ. ಡೆಲ್ಲಿ ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್ ಬಂದು ಮತ್ತೆ ರಾಜಣ್ಣಗೆ ಯಥಾ ಪ್ರಕಾರ ಸಚಿವಾಗಿ ಮಾಡ್ತಾರೆ. ಅಲ್ಲಿ ಏನು ಕಿವಿಯಾಗ ಹೂವು ಬಿಟ್ಟು ಕಿವಿಯಾಗ ಒಂದು ಗುಳುಗುಳು ಹೇಳ್ಬಿಡ್ತಾರೆ, ಇಲ್ಲ ನೆಕ್ಸ್ಟ್ ನಿಂದೆ ಅದ ನಂಬರು, ನೀವು ಯಾಕೆ ಪ್ರತಿಭಟಿಸ್ತಾರೆ ಅಂದ್ರೆ ಇವು ತಾವು ಮಂತ್ರಿ ಆಗ್ತಾನೆ ಆಸೆಗೆ ರಾಜಣ್ಣನ ಇವತ್ತು ಸಮಾಜನ ಬಲಿ ಕೊಡೋಂಥ ಕೆಲಸ ಆಗ್ತದೆ. ಇದು ನೋಡ್ರಿ, ಭವಿಷ್ಯ ಇಷ್ಟೇ ಆಗ್ತದೆ. ರಾಜಣ್ಣಗೆ ಈಗ ಹೋಗಿ ಡೆಲ್ಲಿಗೆ ಹೋಗ್ತೀವಿ ಅಂತಾರೆ, ಡೆಲ್ಲಿಗೆ ಕರ್ಕೊಂಡು ಹೋಗ್ತಾರೆ, ಸಮಾಧಾನ ಮಾಡ್ತಾರೆ. ಮುಂದೆ ಸ್ವಲ್ಪ ದಿನ ಹೋಗ್ಲಿ, ನಿನಗೆ ಒಳ್ಳೆ ಸ್ಥಾನಮಾನ ಕೊಡ್ತೀವಿ ಅಂತೇಳಿ ಸಮಾಧಾನ ಮಾಡೋಂಥ ಕೆಲಸ ಮಾಡ್ತಾರೆ. ಅದಕ್ಕೇನಾದರೂ ರಾಜಣ್ಣ ಸಮಾಧಾನ ಆದರೆ ರಾಜಣ್ಣನ ರಾಜಕೀಯವಾಗಿ ಮುಗಿದ ಅಧ್ಯಾಯ. ರಾಜಣ್ಣ ಇದ್ರ ವಿರುದ್ಧ ಪ್ರತಿಭಟಿಸಿ ಎಲ್ಲ ವಾಲ್ಮೀಕಿ ಸಮಾಜದ 15 ಜನ ಶಾಸಕರು ಸತೀಶ್ ಜಾರಕಿಹೊಳಿ ಅಣ್ಣವ್ರ ನೇತೃತ್ವದಲ್ಲಿ ಪ್ರತಿಭಟಿಸಿ ಅವ್ರಿಗೆ ನ್ಯಾಯ ಒದಗಿಸ್ಕೊಟ್ರೆ ಮುಂದೆ ವಾಲ್ಮೀಕಿ ಸಮಾಜದ ಒಂದು ರಾಜ್ಯದಲ್ಲಿ ಅಧಿಕಾರ ಮಾಡೋಕ್ಕೆ ಅನುಕೂಲ ಆಗ್ತದೆ. ಇಲ್ಲ ಅಂತಂದರೆ ಈ ಸಮಾಜದವ್ರ ಹತ್ರ ಒಗ್ಗಟ್ಟಿಲ್ಲ, ಈ ಸಮಾಜದ ಹತ್ರ ಹೊಂದಾಣಿಕೆ ಇಲ್ಲ, ಇವ್ರನ್ನ ಹೆಂಗೆ ಬೇಕಾದರೂ ಆಟ ಆಡಿಸ್ಬೋದು, ಇವ್ರನ್ನ ಹೆಂಗೆ ಬೇಕಾದ್ರೂ ಬಕ್ರ ಮಾಡ್ಬೋದು ಅಂತೇಳಿ ತಗಡು ಹೋಗಟ್ಟಂಥ ಕೆಲಸ ಮಾಡ್ತಾರೆ. ಷಡ್ಯಂತ್ರ ಇದೆ ಅನ್ನೋದು ಮೊದಲು ಗೊತ್ತಿದೆ. ರಾಜಣ್ಣನ ಮೇಲೆ ಈಗ ಆಲ್ರೆಡಿ ರಾಜಣ್ಣವರೇ ಹೇಳಿದರು ವಿಧಾನಸಭೆಯಲ್ಲಿ, ನನ್ನ ಮೇಲೆ ಹನಿ ಟ್ರ್ಯಾಪ್ ಮಾಡೋಂಥ ಒಂದು ಕೆಲಸನೂ ಮಾಡಿದ್ದಾರೆ ಅಂತೇಳಿ ಓಪನ್ ಆಗಿ ಹೇಳಿದರು. ಅವಾಗೂ ಅವ್ರೇನು ನೇರವಾಗಿ ಹೇಳಕತ್ರ ಅದನ್ನು ಮುಚ್ಚಂಥ ಕೆಲಸ ಭಾಳಷ್ಟು ಜನ ಮಾಡಿದರು. ಅದಾದಮೇಲೆ ಅವ್ನ ಮಗನ ಮೇಲೆ ತಿರುಗಿಸಿದ್ರು, ಸುಪಾರಿ ಅಂತೇಳಿ ಬೇರೆ ಬೇರೆ ಅದನ್ನು ಮುಚ್ಚಕ್ಕೋಸ್ಕರ ಬೇರೆ ಬೇರೆ ಹೇಳಿದರು. ಇದರಿಂದ ಕಾಂಗ್ರೆಸ್ಸಿಯ ಪ್ರಭಾವಿ ನಾಯಕರ ಕೈವಾಡ ಇದೆ. ಇದು ಸಿದ್ದರಾಮಯ್ಯವ್ರಿಗೂ ಟಾರ್ಗೆಟ್ ಆಗಿರಬೇಕು, ಈ ಕಡೆ ವಾಲ್ಮೀಕಿ ಸಮುದಾಯನೂ ಮುಗಿದಿರಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲವು ಪ್ರಭಾವಿ ರಾಜಕಾರಣಿಗಳು ರಾಜಣ್ಣನ ಟಾರ್ಗೆಟ್ ಮಾಡಿ ಮಾತಾಡಿದ್ದಾರೆ. ಮೊನ್ನೆ ನಾನು ನೋಡ್ತಿದ್ದೆ, ರಾಹುಲ್ ಗಾಂಧಿ ಅವರು ಬಂದಂಥ ಕಾರ್ಯಕ್ರಮದಲ್ಲಿ ರಾಜಣ್ಣವರು ವೇದಿಕೆ ಮೇಲೆ ಇದ್ದರು. ಹೊರಗೆ ಬಂದ ರಾಜಣ್ಣವ್ರು ಏನು ಹೇಳಿದ್ರೆ, ಅವಾಗ ನಾವೇ ಅಧಿಕಾರ ಆಗಿದ್ದೀವಿ, ನಾವು ಏನು ಮಾಡಿದ್ದೀವಿ ಅಂತ ಕೇಳಿದಾರೆ. ಸತ್ಯನೇ ಕೇಳಿದ್ರೆ, ಅವ್ರೇನು ತಪ್ಪು ಕೇಳಲ್ಲ. ಸತ್ಯಕ್ಕೆ ಅಂದಮೇಲೆ ಅಂತ ತೆಗೆದು ಹೋಗ್ಕೊಡ್ತೀವಿ ಅಂತಂದ್ರೆ ಅಂದರೆ ಏನು ಹಿಟ್ಲರ್ ಆಡಳಿತಾನ? ನಮ್ಮ ವಿರುದ್ಧ ಯಾರು ಮಾತಾಡಬೇಡೋಣ ಒಂದು ಇದು ಸರಿಯಲ್ಲ. ಮತ್ತು ಹಂಗಿತ್ತ ರಾಹುಲ್ ಗಾಂಧಿ ಅವರು ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಪುಸ್ತಕನ ಯಾಕೆ ಕೈಯಾಗಿ ಹಿಡ್ಕೊಂಡು ಓಡಾಡ್ತಾರೆ? ಓದ್ರಿ ಅದರಲ್ಲಿ ವಾಕ್ ಸ್ವಾತಂತ್ರ್ಯ ಐತೆಲ್ಲ ಅನ್ನೋದನ್ನು ಸ್ವಲ್ಪ ತಿಳ್ಕೊಳ್ರಿ. ಅದು ಬಿಟ್ಟು ಏನಾಗಿದೆಯಪ್ಪ ಅಂದರೆ ವಾಲ್ಮೀಕಿ ಸಮಾಜದವ್ರನ್ನ ನಾವು ಏನು ಮಾಡಿದ್ರು ನಡೀತಾನೆ ಒಂದು ಮನೋಭಾವನೆ ಕಾಂಗ್ರೆಸ್ ಅವ್ರಿಗೆ ಬಂದುಬಿಟ್ಟಿದೆ. ಯಾಕಂದರೆ ನಮ್ಮ ಹತ್ರ ಯೂನಿಟಿ ಇಲ್ಲ, ನಾನು ಅದನ್ನು ಒಪ್ಪಿಗೆಂತೇನೆ. ನಾವು ಬೇರೆ ಸಮಾಜದ ಥರ ಯೂನಿಟಿಯಾಗಿ ಒಂದಾಗಿ ಹೋದಾಗ ಮಾತ್ರ ಮುಂದೆ ಭವಿಷ್ಯ ಇದೆ. ಸುಮ್ಮನೆ ಇವತ್ತು ಒಂದು ಸಂದರ್ಭದಲ್ಲಿ ರಾಮುಲು ಅಣ್ಣಗೂ ಆಗಿತ್ತು, ಅವಾಗೂ ನಾವು ಯಾರು ಅದ್ರ ಬಗ್ಗೆ ಚಕಾರ ಶಬ್ದ ಎತ್ತಲಿಲ್ಲ. ನಾಗೇಂದ್ರಿಗೆ ಬಲಿಕ ಬಕ್ರ ಮಾಡಿದರು, ಅವಾಗೂ ನಾವು ಯಾರು ಚಕಾರ ಶಬ್ದ ಎತ್ತಲಿಲ್ಲ. ದಯಾನಂದನ್ ಒಬ್ಬ ಒಳ್ಳೆಯ ಅಧಿಕಾರಿಗಳನ್ನ ಅವ್ರು ತಪ್ಪಿರಲಾರ್ದ ಯಾರ್ಯಾರೋ ವೇದಿಕೆ ಮೇಲೆ ತಮ್ಮ ಮಕ್ಕಳು ಮೊಮ್ಮಕ್ಕಳನ್ನ ಕರ್ಕೊಂಬಂದು ಫೋಟೋ ತೆಗೆಸೋಕ್ಕೋಸ್ಕರ RCBಯ ಅಲ್ಲಿ ಒಂದು ಫಂಕ್ಷನ್ ಮಾಡಿ ಕಾಲು ತುಳಿತಕ್ಕೆ ಹಲವಾರು ಯುವಕರು ಬಲಿಯಾದರು. ಅವ್ರನ್ನೂ ತಪ್ಪಿ ಮುಚ್ಚೋಕ್ಕೆ ಅಲ್ಲಿ ದಯಾನಂದನ ಒಬ್ಬ ವಾಲ್ಮೀಕಿ ಸಮಾಜದ ಅಧಿಕಾರಿನ ವಿನಾಕಾರಣ ಸಸ್ಪೆಂಡ್ ಮಾಡಿದ್ರು. ಅವ್ರದ್ದೇನು ಪಾತ್ರ, ಅವರು ಪರ್ಮಿಷನ್ ಕೊಟ್ಟಿದ್ದಿಲ್ಲ ಅಂದರೂ ಸಸ್ಪೆಂಡ್ ಮಾಡಿದರು. ಹೀಗಾಗಿ ಟೋಟಲಿ ಈ ಕಾಂಗ್ರೆಸ್ ಸರ್ಕಾರ ವಾಲ್ಮೀಕಿ ಸಮಾಜವನ್ನು ಮುಗಿಸೋಂಥ ಕೆಲಸವನ್ನು ಮಾಡ್ತಿದೆ. ಈಗಲೂ ಎಚ್ಚೆತ್ಕೊಳ್ಳಿಲ್ಲಪ್ಪ ಅಂತಂದರೆ ಬರೋಂದು ದಿನಗಳಲ್ಲಿ ಭಾಳ ಕಷ್ಟ ಇದೆ. ದಯವಿಟ್ಟು ನಮ್ಮ ಗುರುಗಳ ಆದಿಯಾಗಿ ಎಲ್ಲರೂ ಹೊರಗೆ ಬಂದು ರಾಜಣ್ಣ ಪರ ನಿಂದಿರಬೇಕು. ರಾಜಣ್ಣನ ಪರ ನಿಂತು ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಸ್ಪಷ್ಟ ಸಂದೇಶವನ್ನು ಕೊಡೋಂಥ ಕೆಲಸನ ಮಾಡ್ಬೇಕಂತೇಳಿ ನಾನು ಮನವಿ ಟಾರ್ಗೆಟ್ ಮಾಡಿ ರಮೇಶ್ ಅಣ್ಣನ್ನು ಮಂತ್ರಿಯಿಂದ ಇಳಿಸಿ ಅವ್ರಿಗೇನು ಟಾರ್ಚರ್ ಮಾಡಿದ್ರೆ ಅನ್ನೋದನ್ನು ಗೊತ್ತಿದೆ. ರಮೇಶ್ ಜಾರಕಿಹೊಳಿ ಅವರಿಗೂ ಮಂತ್ರಿಯಿಂದ ಇಳಿಸೋಂಥ ಕೆಲಸ ಮಾಡಿದರು. ಅದಾದಮೇಲೆ ರಾಜಣ್ಣಗೂ ಸೇಮ್ ಟೆಕ್ನಿಕ್ ಯೂಸ್ ಮಾಡಿ ಮಾಡೋಕ್ಕೆ ಪ್ಲ್ಯಾನ್ ಹಾಕಿ ಮಾಡಿದರು. ಸ್ವಲ್ಪರಲ್ಲೇನೋ ರಾಜಣ್ಣವರು ಓಪನ್ ಆಗಿ ವಿಧಾನಸೌಧದಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಕ್ಕೆ ಒಂದು 3-4 ತಿಂಗಳ ಬಚಾವಾದರು. ಕಾಯ್ಕೊಂತ ಕುಂತಿದ್ರು ರಾಜಣ್ಣನ ಯಾವ ಥರ ಮುಗಿಸ್ಬೇಕನ್ನೋದು ಪ್ಲ್ಯಾನ್ ಹಾಕ್ಯಂದು ಕುಂತಿದ್ರು. ಯಾಕಂದರೆ ರಾಜಣ್ಣ ಆ ಒಂದು ಏರಿಯಾದಲ್ಲಿ ಪ್ರಭಾವಿ ನಾಯಕ. ಅವ್ರು ಜನರಲಲ್ಲಿ ಗೆದ್ದವರು, ನಮ್ಮಂಗೆ ರಿಸರ್ವೇಷನಲ್ಲಿ ಗೆದ್ದಂಥವ್ರಲ್ಲ. ಜನರಲ್ ಕ್ಷೇತ್ರದಲ್ಲಿ ಒಬ್ಬ ವಾಲ್ಮೀಕಿ ಸಮಾಜ ನಾಯಕ ಗೆದ್ದಂಥ ಅವ್ನ ಮಗನೂ MLC ಆಗಿ ಗೆಲ್ಸಿದ್ರು.
ಭಾಳ ಪ್ರಭಾವಿ ಕುಟುಂಬ ರಾಜಕೀಯ. ಅಲ್ಲಿ ಆ ರಾಜಣ್ಣನ ಮುಗಿಸ್ಬಿಟ್ರೆ ಆಯ್ತನೋ ಒಂದು ಪ್ಲ್ಯಾನಿಂದ ಮುಗಿಸಿದ್ರೆ ಏನೋ ಆ ಪ್ರಭಾವಿ ನಾಯಕರಿಗೆ ನಮ್ಮ ಕಮ್ಯುನಿಟಿ ಮೇಲೆ ಎಲ್ಲರೂ ವಾಲ್ಮೀಕಿ ಸಮಾಜದವ್ರು ಎಲ್ಲರೂ ಅವರಿಗೆ ರಮೇಶ್ ಜಾರಕಿಹೊಳಿ ಇರ್ತಾರೆ ಕಾಣ್ತಾರೇನೋ ಗೊತ್ತಾಗ್ತಿಲ್ಲ. ಮಹಾನಾಯಕರು ಯಾರ್ಯಾರು ಎದುರಾಗ್ತಾರೆ, ಮಹಾನಾಯಕರನ್ನ ಯಾರ್ಯಾರು ಎದುರು ಮಾಡ್ಕೊಂತಾರೆ ಅವರೆಲ್ಲರಿಗೆ ಗತಿ ಕಂಡೇ ಕಾಣಿಸ್ತಾರೆ. ಮಹಾನಾಯಕರು ಕೈವಾಡ ಅಲ್ಲ ರೀ, ಪಾತ್ರನೇ ಅವ್ರದ್ದು, ಅದು ಕೈವಾಡ ಅಲ್ಲ. 100% ಅವ್ರ ಪಾತ್ರನೇ ಇದೆ. ಒಂದು ಬೇಕಾಗಿತ್ತು, ಒಂದು ಯಾವುದರ ಒಂದು ನೆವ ಬೇಕಾಗಿತ್ತು. ಆ ಮೋಸ್ಟ್ಲಿ ರಾಹುಲ್ ಗಾಂಧಿ ಅವ್ರಿಗೆ ಕನ್ನಡ ಬರೋಂಗಿಲ್ಲ. ಇವ್ರು ಸ್ಟೇಟ್ಮೆಂಟ್ ಕೊಟ್ಟರನ್ನ ತಿರುಚಿ ಏನೋ ಒಂದು ಹೇಳಿ ಅವ್ರ ರಾಜಣ್ಣ ಇಳಿಸೋಂಥ ಕೆಲಸನ ಮಾಡಿದ್ದಾರೆ. ರಾಜಣ್ಣ ಏನು ಹೇಳಿದ್ರು, ಸುರ್ಜಾವಾಲ